ನಾನು ಈ ಟ್ರೈನನ್ನು ಇದರ ಪೂರ್ತಿ ವೇಗದಿಂದ ಆ ವಿಶಾಲವಾದ ಗಡ್ಡೆ ಕಡೆ ಬಿಡುತ್ತಿದ್ದೇನೆ. ಹಾಗೆ ನಾವು ಬಹಳಷ್ಟು ಕಾರ್ಗಳನ್ನು ಕೂಡ ಕ್ರ್ಯಾಶ್ ಮಾಡಲಿದ್ದೇವೆ ಮತ್ತು ಸಾವಿರಾರು ಅಸಲಿ ಬಾಂಬ್ಗಳನ್ನು ಕೂಡ ಹೊಡೆಯಲಿದ್ದೇವೆ. ಒಂದೇ ಕಾರಿನಲ್ಲಿ 10 ಜೆಟ್ ಇಂಜಿನ್ಗಳನ್ನು ಕೂಡ ಕುಣಿಸಲಿದ್ದೇವೆ. ಪ್ರಾರಂಭಿಸೋಣ ಈ ಮನೆಯಲ್ಲಿ 1 ಲಕ್ಷ ಪಟಾಕಿಗಳನ್ನು ಹೊಡೆಯೋದ್ರಿಂದ. ಇದನ್ನ ಮನೆಯಲ್ಲಿ ಪ್ರಯತ್ನಿಸಬೇಡಿ. ಈ ಎಕ್ಸ್ಪೆರಿಮೆಂಟ್ಗಾಗಿ ಎಲ್ಲ ಹುಡುಗರು ಒಂದೊಂದು ಗೊಂಬೆಗಳನ್ನು ಮನೆಯೊಳಗೆ ಮುಚ್ಚಿಡುತ್ತಾರೆ. ನೋಡೋಣ ಯಾರ್ದು ಉಳಿಯುತ್ತೆ ಅಂತ. ನೀರು ಮತ್ತು ಉರಿ ಹೊಂದಲ್ಲ, ಅದಕ್ಕೆ ನಾನು ಗೊಂಬೆ ಉಳಿಯುತ್ತೆ. ನಂದು ಫ್ರಿಜ್ನಲ್ಲಿದೆ. ನಾನೇನಾದ್ರೂ ಒಂದನ್ನ ಒತ್ತಿದ್ರೆ ಮನೆ ಬ್ಲಾಸ್ಟ್ ಆಗುತ್ತೆ. ನೋಡೋಣ ಪ್ಲೀಸ್. ನಿಮ್ಮ ಗೊಂಬೆಗಳಲ್ಲಿವೆ. ಬಾತ್ ಟಬ್, ಫ್ರಿಜ್ ಇದರ ಕೆಳಗಡೆ ಇದೆ. ನಾನು ಮುಂದೆನೆ ಕುಂತಿದ್ದೆ. ಇದು ನೀವು ನಿಮ್ಮ ಜೀವನದಲ್ಲಿ ನೋಡುವ ಅದ್ಭುತವಾದ ಕ್ಷಣವಾಗಲಿದೆ. 5 4 3 2 1 ಮನೆ ಬ್ಲಾಸ್ಟ್ ಆಗಲಿದೆ. ಮನೆಗೆ ಏನಾಗ್ತಾ ಇದೆ ನನಗೇನು ಕಾಣ್ತಾ ಇಲ್ಲ. ಓ ಮೈ ಗಾಡ್, ನನಗೇನು ಅನ್ಸಲ್ಲ ಗೊಂಬೆಗಳು ಉಳಿತಾವಂತ. ಆ ಮನೆ ರಾತ್ರಿ ಇಡೀ ಸುಡುತ್ತಾನೆ ಇತ್ತು, ಹಾಗೆ ಅಲ್ಲಿ ಏನು ಕೂಡ ಉಳಿಯಲಿಲ್ಲ. ಮತ್ತೆ ಎಲ್ಲ ಗೊಂಬೆಗಳು ಕೂಡ ಸುಟ್ಟು ಬೂದಿ. ಈಗ ಮುಂದಿನ ಎಕ್ಸ್ಪೆರಿಮೆಂಟ್. ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಒಂದು ಕಾಂಪಿಟಿಷನ್. ಈ ಅಸಲಿ ಮಿಲಿಟರಿ ಟ್ಯಾಂಕ್ ಮತ್ತು ಇವೆರಡು ಸ್ಕೂಲ್ ಬಸ್ಗಳ ನಡುವೆ ಯಾವುದು ಸೋಲುತ್ತದೆಯೋ ಅದು ಈ ಗಡ್ಡೆಯಲ್ಲಿ ಬೀಳುತ್ತದೆ. ಈ ಟ್ಯಾಂಕ್ ಸೋಲಕ್ಕೆ ಚಾನ್ಸೇ ಇಲ್ಲ. ನನಗನ್ಸುತ್ತೆ ನಾವೇ ಸೋಲ್ತೀವಿ. ಇಲ್ಲ ಕಣೋ, ನಿಶ್ಚಿತವಾಗಿ ಮನುಷ್ಯರು ಈ ವಾಹನಗಳಲ್ಲಿ ಕೂರುವುದಿಲ್ಲ. ಇಲ್ಲ ಅಂದ್ರೆ ಅವರು ಸತ್ತೋಗ್ತಾರೆ. ಅದಕ್ಕೆ ಈ ರಿಮೋಟ್ ಈ ಟ್ಯಾಂಕ್ ಅನ್ನ ಕಂಟ್ರೋಲ್ ಮಾಡುತ್ತದೆ. ಇದು ಇಲ್ಲಿಗಲ್ ಅನ್ಸುತ್ತೆ. 3 2 1 ಗೋ. ನಡೆ, ಸ್ಟಾರ್ಟ್ ಮಾಡು. ನಾನು ಪೂರ್ತಿ ರೇಸ್ ಹಿಡಿದಿದ್ದೇನೆ. ನಿಮ್ ಕತೆ ಮುಗಿತು. ಓ, ಇದು ಹಿಂಸಿರ್ತಾ ಇದೆ. ಓ ಮೈ ಗಾಡ್, ಇವು ಬೀಳಲಿವೆ. ಓ ಓ ಮೈ ಗಾಡ್, ಅರೆ ಬೀಳ್ತಿವೆ. ಓ, ಬಸ್ನ ಹಾರ್ನ್ ಕೇಳಿಸ್ತಾ ಇದೆ. ಅದರ ಹಾರ್ನ್ ಹೋಗ್ತಾ ಇದೆ. ನಾವು ಕೆಳಗಡೆ ಹೋಗಿ ಬಸ್ನ ಸ್ಥಿತಿ ಹೇಗಾಗಿದೆ ಅಂತ ನೋಡೋಣ. ಓ ಗಾಡ್, ಸರಿಯಾಗಿ ನಿಂತು ನಾವು ಕೆಳಗಡೆ ಬಂದಿದ್ದೇವೆ. ಓ ಮೈ ಗಾಡ್, ಇದು ಪೂರ್ತಿಯಾಗಿ ಹಾಳಾಗಿದೆ. ಗೊತ್ತಿಲ್ಲ ಬಸ್ಗೆ ಹೇಗೆ ಅನಿಸ್ತು ಅದು ಟ್ಯಾಂಕ್ ನ ಸೋಲಿಸ್ತದೆ ಅಂತ. ಮುಂದೆ ಈ ವಿಡಿಯೋದಲ್ಲಿ ಆ ಟ್ರ್ಯಾಕ್ ಮೇಲಿಂದ ಒಂದು ಟ್ರೈನ್ ಬಂದು ಸೀದಾ ಈ ಗಡ್ಡೆಯೊಳಗೆ ಬೀಳಲಿದೆ. ಆದ್ರೆ ಅದಕ್ಕಿಂತ ಮುಂಚೆ ಇವು ಪೂರ್ತಿ $50,000 ಮತ್ತೆ ಇದರ ಸುತ್ತಮುತ್ತ ಸಾವಿರಾರು ಕಿಲೋಗಳಷ್ಟು TMT ಬಾಂಬ್ಗಳಿವೆ. ಮತ್ತೆ ಇವನು ಕ್ವಿಲ್. ಹೇಗಿದ್ರ ಗೆಳೆಯರೇ, ನಿನಗದು ಕಾಣ್ತಾ ಇದೆಯಾ? ಓ ಮೈ ಗಾಡ್, ಅದು ಕೇವಲ 1% ಇವುಗಳಿಗೆ ಕಂಪೇರ್ ಮಾಡಿದ್ರೆ ನಾವಿಲ್ಲಿ ಸೇಫ್ ಆಗಿದ್ದೀವ. ನಿನಗೇನಾಗಲ್ಲ. ಇದು ನನ್ನ ಕ್ರೆಡಿಟ್ ಕಾರ್ಡ್. ನಿನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡು, ಆದ್ರೆ ಈ ಹಣನ ಉಳಿಸ್ಕೊ. ಏನ್ ಬೇಕಾದ್ರೂ ಬಳಸು, ಕಟ್ಟಿಗೆ, ಸಿಮೆಂಟ್, ಇಲ್ಲ ಅಂದ್ರೆ ಸ್ಟೀಲ್. ಆದರೆ ಈ $50,000 ಉಳಿಸ್ಕೊ. ಈ TMT ಬ್ಲಾಸ್ಟ್ ಆದ್ಮೇಲೆ ಎಷ್ಟು ಹಣ ಉಳಿಯುತ್ತೋ ಅದು ನಿನಗೆ. ಆಲ್ ರೈಟ್, ನಾನು ಎಲ್ಲ ಹಣ ಉಳಿಸ್ಕೊತೀನಿ. ನೋಡೋಣ, ನನಗನ್ಸಲ್ಲ. ಎಲ್ಲದಕ್ಕಿಂತ ಮೊದಲು ವಿಲ್ ಹಣದ ಸುತ್ತಮುತ್ತ ನೀರಿನ ಟಂಕಿಗಳನ್ನಿಟ್ಟು 9,000 ಲೀಟರ್ ನೀರನ್ನು ತುಂಬುತ್ತಾನೆ. ನನಗೆ ಚಿಂತೆ ಆಗ್ತಾ ಇದೆ, ಜಿಮ್ಮಿ TMTಗಳು ಇದನ್ನ ಉಳಿಸೋದಿಲ್ಲ ಅಂತ. ಹೌದು, ಯಾಕಂದ್ರೆ ಈ TMTಗಳ ಮುಂದೆ ಇದು ಏನೂ ಅಲ್ಲ. ಇದೇ ಸಮಯದಲ್ಲಿ ನಾವು ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಲಿದ್ದೇವೆ. ಈ ಕಾರಿನಲ್ಲಿ 10 ಜೆಟ್ ಇಂಜಿನ್ಗಳನ್ನ ಕುಣಿಸಿದ್ದೇವೆ. ನೋಡೋಣ ಇದು ಎಷ್ಟು ಬಸ್ಗಳನ್ನ ದಾಟುತ್ತದೆ ಅಂತ. ನನಗನ್ಸುತ್ತೆ ಇದು ಎಲ್ಲ ಬಸ್ಗಳನ್ನ ದಾಟಿ ಆ ಗಿಡ ಮರಗಳಲ್ಲಿ ಹೋಗಿ ಬೀಳುತ್ತದೆ ಅಂತ. ಮತ್ತೆ ನನಗನ್ಸಲ್ಲ ಮೊದಲನೇ ಬಸ್ ಪಾರ್ ಮಾಡುತ್ತೆ ಅಂತ. ಈ ಡಿವೈಸ್ ಮೂಲಕ ಆ ಕಾರ್ಗೆ ಏನ್ ಕಾಣ್ತದೆಯೋ ಅದೇ ಇವರಿಗೂ ಕೂಡ ಕಾಣ್ತದೆ. ಏ ಜಿಮ್ಮಿ, ನಾವು ಸರಿ ಅನ್ವಾ? ನಮ್ಮ ರಾಕೆಟ್ ಕಾರ್ ಬರ್ತಾನೆ ಇದೆ. 3 2 1 ಗೋ. ಆ ಕಾರ್ ಸರಿಯಾಗಿ ನಮ್ಮ ಕಡೆನೆ ಬರ್ತಾ ಇದೆ. ನನಗೆ ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವಿಲ್ಲಿಂದ ಓಡೋದ್ವಾ? ಅದನ್ನ ಸೀದಾನೆ ಮಾಡ್ತಿದ್ದೀನಿ. ಓ ಮೈ ಗಾಡ್, ಓ ನೋಡಲ್ಲಿ ಏನೋ ಮುರಿದಿದೆ. ನನಗನ್ಸುತ್ತೆ ಇದು ಸಕ್ಸಸ್ ಅಂತ. ಹೌದು, ಆ ಜೆಟ್ ಕಾರ್ ಈಸಿಯಾಗಿ ಎಲ್ಲ 12 ಬಸ್ಗಳನ್ನ ಪಾರ್ ಮಾಡಿತು. ಹಾಗೆ ರಸ್ತೆ ಮೇಲೆ ಈ ಗಡ್ಡೆ ಕೂಡ. ಇಲ್ಲಿ ನೋಡಿ, ಇದರ ಇಂಜಿನ್ ಹೊರಗಡೆ ಬಿದ್ದಿದೆ. ಹೌದು, ಮತ್ತು ಇದರಿಂದ ಹೊಗೆನೂ ಬರ್ತಾ ಇದೆ. ಓ ಮತ್ತೆ ನಾವು ಮರಳಿ ಈ ವಿಶಾಲವಾದ ಗಡ್ಡೆ ಕಡೆ ಬಂದಿದ್ದೇವೆ. ನೀನೇನಾದ್ರೂ ಇಷ್ಟು ಮೇಲಿಂದ ಜಿಗಿದು ಕೆಳಗಡೆ 1,000 ಬೌನ್ಸಿ ಬಾಲ್ಗಳ ಮೇಲೆ ಲ್ಯಾಂಡ್ ಮಾಡಿದ್ರೆ ಉಳ್ತೀಯಾ? ನೋಡೋಣ. ನೋಲನ್, ಕ್ಯಾಚ್. ಗುಡ್ ಬೈ. ಓಹೋ, ನೀನ್ ಪೂರ್ತಿಯಾಗಿ ಮಿಸ್ ಮಾಡಿದೀಯಾ. ಲಕ್, ಇಲ್ಲಿ ನಮ್ಮ ಹತ್ರ ಇನ್ನೂ ಗೊಂಬೆಗಳಿವೆ.
ಇವನು ಉಳಿತಾನೆ. ಓ ಮೈ ಗಾಡ್, ಇದು ಸರಿಯಾಗಿ ಅದ್ರೊಳಗಡೆ ಬಿತ್ತು. ಜಿಮ್ಮಿ, ನಾವು ಈ ಕಾರನ್ನ ಬಿಡಿಸಿದ್ರೆ ಹೇಗಿರುತ್ತೆ ನೋಡೋಣ ಹೇಗಿರುತ್ತೆ. ನಿಜವಾಗ್ಲೂ ಆ ಗೊಂಬೆ ಉಳಿದಿರಕ್ಕಿಲ್ಲ. ಈಗ ನೆಕ್ಸ್ಟ್, ಇದು ಪಾರ್ಟ್ 1 ಮಾತ್ರ. ಪಾರ್ಟ್ 2 ನೆಕ್ಸ್ಟ್ 24 hours ನಲ್ಲಿ ಬರುತ್ತೆ. ಬಂದ್ಮೇಲೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ. ವಿಡಿಯೋ ಹೇಗನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.